ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಹಿತೈಷಿಗಳೇ, ಪ್ರಥಮವಾಗಿ ಹೊನ್ನಾವರ ಭಾಗದಲ್ಲಿ ಯುವ ಸ್ಪೋರ್ಟ್ಸ್ ದ್ವಿತೀಯ ಶಾಖೆಯನ್ನು ಆರಂಭಿಸಿದಂತಹ ಪ್ರವೀಣ್ ಪಿತ್ರೋಡಿಯವರು ಹಾಗೆ ದೇವರಾಜ್ ಸಲೇನ್ ಅವರ ಟೀಮಿಗೆ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ ವತಿಯಿಂದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಉಡುಪಿ ಮಣಿಪಾಲದ ಭಾಗದಲ್ಲಿ ಬಹಳಷ್ಟು ವರ್ಷಗಳಿಂದ ಗುಣಮಟ್ಟದ ಐಟಮ್ಸ್ಗಳ ಜೊತೆಗೆ ಮಾನವೀಯ ನೆಲೆ ಹಾಗೆ ಬಹಳಷ್ಟು ಮಂದಿ ಕ್ರೀಡಾಪಟುಗಳನ್ನು ತೆರೆ ಮೇಲೆ ತಂದಂತಹ ಕೀರ್ತಿ ಅವರಿಗೆ ಸಲ್ತದೆ. ಈ ಪ್ರವೀಣ್ ಪಿತ್ರೋಡಿ ಇವರ ಪಾಲ್ದಾರ ಇಬ್ಬರ ಬಗ್ಗೆ ನಾನು ಹೇಳಲೇಬೇಕು. ಒಂದು ಪ್ರವೀಣ್ ಸರ್ ಬಗ್ಗೆ, ವೆಂಕಟರಮಣ ಪಿತ್ರೋಡಿ ಅಂತ ಹೇಳಿದ್ರೆ ಈ ಕರ್ನಾಟಕ ರಾಜ್ಯದ ಅತ್ಯಂತ ಶಿಸ್ತುಬದ್ಧ ತಂಡದಿಂದ ಪ್ರಖ್ಯಾತ ತಂಡ ವೆಂಕಟರಮಣ ಪಿತ್ರೋಡಿ. ಆ ತಂಡದ ನಾಯಕರಾಗಿ ಹಲವಾರು ಸಾಮಾಜಿಕ ಧಾರ್ಮಿಕ ಕ್ರೀಡಾ ಚಟುವಟಿಕೆಗಳನ್ನು ಸಂಘಟಿಸಿ ಕರ್ನಾಟಕ ರಾಜ್ಯದಲ್ಲಿ ಮನ್ನಣೆ ಗಳಿದ ಸಂಸ್ಥೆ ವೆಂಕಟರಮಣ ಪಿತ್ರೋಡಿ. ಹಾಗೆ ಅವರ ಪಾಲ್ದಾರಂತ ನಮ್ಮ ದೇವರಾಜ್ ಸುವರ್ಣ ನಗುಮಗದ ಸೇವೆಯೊಂದಿಗೆ ಅವರಿಗೆ ಅಷ್ಟೇ ಬೆಂಬಲವಾಗಿ ನಿಂತು ಕಸ್ಟಮರ್ಸ್ ಜೊತೆಗೆ ಅಷ್ಟು ಖುಷಿಯಿಂದ ವ್ಯವಹರಿಸಿ ಇವತ್ತು ಹೊನ್ನಾವರದ 2ನೇ ಶಾಖೆ ಅವರ ಈ ಸಂಸ್ಥೆಯ ಯಶಸ್ಸಿಗೆ ಸಾಕ್ಷಿ ಅಂತ ಹೇಳಿ ಇಷ್ಟಪಡ್ತಾರೆ. ಯುವ ಸ್ಪೋರ್ಟ್ಸ್ ಇವರ ಗರಡಿಯಲ್ಲಿ ಪಳಗಿದ ಶಿಷ್ಯರು ಅನೇಕರು. ಇತ್ತೀಚೆಗಷ್ಟೇ ನೀವು ಕೇಳಿರ್ಬೋದು, KPL ಮಹಾರಾಜ ಕಪ್ನಲ್ಲಿ ದೀಪಕ್ ದೇವಾಡಿಗ ಅದೇವರು ಅಂತ, ಅವರು ಇವರ ಪ್ರವೀಣ್ ಕುಮಾರ್ ಅವರ ಶಿಷ್ಯ ಅವರು. ಹಾಗೆ ಅಷ್ಟೇ ಅಲ್ಲದೆ ಹಲವಾರು ಕ್ರೀಡಾಪಟುಗಳನ್ನು ಅವರು ಕಡು ಬಡತನದಿಂದ ಬಂದವರು, ಅವರಿಗೆಲ್ಲ ತುಂಬಾ ಸಪೋರ್ಟ್ ಮಾಡಿ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸ್ಪೋರ್ಟ್ಸ್ ಕನ್ನಡ ಚಾನಲ್ ಕೂಡ ಇವತ್ತು ಈ ಮಟ್ಟಿಗೆ ಬೆಳೆಯಲಿಕ್ಕೆ ಕಾರಣ ಪ್ರವೀಣ್ ಸರ್ ಮತ್ತೆ ದೇವರಾಜ್ ಸರ್ ಅವರ ಯುವ ಸ್ಪೋರ್ಟ್ಸ್ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೇನೆ. ಈಗ ಉಡುಪಿಯಲ್ಲಿ ಹೇಗೆ ಅಲ್ಲಿಯ ಕ್ರೀಡಾಪಟುಗಳಿಗೆ ಈ ಸಂಸ್ಥೆ ನೆರವಾಗಿದೆ ಅಥವಾ ಬೆಳಕಾಗಿದೆ, ಹಾಗೆ ಹೊನ್ನಾವರದ ಕ್ರೀಡಾಪಟುಗಳಿಗೂ ಈ ಸಂಸ್ಥೆ ಬೆಳಕಾಗಲಿ, ಹೊನ್ನಾವರದಲ್ಲೂ ಸಮೇತ ಈ ಸಂಸ್ಥೆಯ ಚೆನ್ನಾಗಿ ಅದನ್ನು ವಿನಿಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಸಂಸ್ಥೆಗೆ ಶುಭಾಶಯವಾಗಿ ಹಾರೈಕೆಯೊಂದಿಗೆ ಸ್ಪೋರ್ಟ್ಸ್ ಧನ್ಯವಾದಗಳು.